ಅನ್ಸುತ್ತೆ ನಾವು ಮತ್ತೆ RCB ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ. ಇಷ್ಟು ವರ್ಷ ಕಪ್ ಬೇಕು ಅಂತ ಅಳ್ಕೊಂಡ್ ಕೂತಿದ್ವಿ. ಅವ್ರ ಹೊಸ ಅಧ್ಯಾಯ ಅಂತ ಹೇಳಾದ್ಮೇಲೆ ಹಳೆ ಸಂಪ್ರದಾಯಕ್ಕಿಂತಾನು ವರ್ಸ್ಟ್ ಆಗಿ ಹೋಗ್ಬಿಟ್ಟಿದೆ. ಈ ವರ್ಷ ಕಪ್ ಬೇಡ, ಪರವಾಗಿಲ್ಲ, ಒಂದ್ ಮ್ಯಾಚ್ ಆದ್ರೂ ಗೆಲ್ರೋ ಅಂತ ಅನ್ಕೊಂಡಿದೀವಿ. ಮ್ಯಾಚ್ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಾದ್ರೂ ಆಡ್ರೋ ಅಂತ ಕುತ್ಕೊಂಡು ಅಳ್ತಾ ಇದೀವಿ. ಈಗ ನಾವು ಕೇಳ್ತಾ ಇರೋದು ಬೇರ್ ಮಿನಿಮಮ್ ಚೆನ್ನಾಗಾದ್ರೂ ಆಡ್ರಿ ಅಂತ. ನಮ್ ಎಕ್ಸ್ ನಮ್ ಲೈಫ್ ಅಲ್ಲಿ ವಾಪಸ್ ಬಂದಾಗ ಅವ್ರಿಗೆ ಹೆಂಗ್ ಚಾನ್ಸ್ ಕೊಡ್ತೀವಿ ಅದೇ ರೀತಿ ಇವ್ರಿಗೆ ಪ್ರತಿ ಮ್ಯಾಚ್ ಚಾನ್ಸ್ ಕೊಡ್ತಾ ಇದೀವಿ. ಪ್ಲೀಸ್ ಆಡಿ ಅಂತ. ಕೊಹ್ಲಿ ಆಡಿಲ್ಲ ಅಂದ್ರೆ ಅದಕ್ಕೆ ಮ್ಯಾಚ್ ಗೆಲ್ಲಿಲ್ಲ ಅಂತೀವಿ. ಕೊಹ್ಲಿ ಸೆಂಚುರಿ ಹೊಡೆದ್ರೆ, ಕೊಹ್ಲಿ ಒಬ್ನೇ ಆಡಿದ್ರೆ ಏನ್ ಪ್ರಯೋಜನ, ಟೀಮ್ ಆಡ್ಬೇಕು ಅಂತ ಹೇಳ್ತೀವಿ. ಹಿಂಗೆ ನಾವು ರೀಸನ್ಸ್ ನಮ್ಗೆ ಕೊಟ್ಕೊಂಡ್ ಸಮಾಧಾನ ಮಾಡ್ಕೋಬೇಕು. ಜರ್ಸಿಯಿಂದ ಗೆಲ್ತಾ ಇಲ್ಲ ಅಂತ ಇವಾಗ ಜರ್ಸಿ ಕಲರ್ ಚೇಂಜ್ ಮಾಡಿದ್ರು. ಅಟ್ಲೀಸ್ಟ್ ಹೋಮ್ ಗ್ರೌಂಡ್ ಮ್ಯಾಚಸ್ ಆದ್ರೂ ಗೆಲ್ತೀವಿ ಅನ್ಕೊಂಡಿದ್ವಿ, ಇವಾಗ ಅದು ಆಗ್ತಾ ಇಲ್ಲ. ಕೊನೆದಾಗೀಗ ಮ್ಯಾನೇಜ್ಮೆಂಟ್ ಗೆ ಬ್ಲೇಮ್ ಮಾಡ್ತಾ ಇದೀವಿ. ನಮ್ ಟೀಮ್ ಗೆ ಚಾಹಲ್, ಕ್ರಿಸ್ ಗೇಲ್, ABD ಎಲ್ಲರೂ ವಾಪಸ್ ಬಂದ್ಬಿಟ್ಟು ಆಡ್ತೀನಂದ್ರು ಗೆಲ್ಲಲ್ಲ ಅನ್ಸ್ತಾ ಇದೆ. ಪ್ರತಿ ಮ್ಯಾಚ್ ನನ್ಗೆ ಈ ತರ ಅಳಿಸ್ತಾ ಇದ್ದೀರಾ. ನನ್ ಮಕ್ಕ ಹತ್ತಿ ಊದ್ಕೊಂಡ್ಬಿಟ್ಟಿದೆ. ನಿಮ್ಗೆ ಹೊಟ್ಟೆಗೇನು ಆಗಲ್ವಾ?